ನಿಮಗೆ 100 ರೂಪಾಯಿಗೆ ದೊಣ್ಣೆ ಬಿರಿಯಾನಿ ಸಿಗುತ್ತೆ. ಒಂದು 4-5 ಜನ ಗ್ರೂಪ್ ಆಫ್ ಫ್ರೆಂಡ್ಸ್ ಸೇರಿ ನಡೆಸಿರೋದು. ಬಂದಿರೋ ಜಾಗ ಬಂದು ಎಗ್ಗೋ ದೊಣ್ಣೆ ಬಿರಿಯಾನಿ ಅಂತ. ಈ ಎಂಡಿಂದ ಹಿಡಿದು ಆ ಎಂಡ್ ಹೋಗ್ತಿದೆಯಲ್ಲ ಅಲ್ಲಿವರೆಗೆ ಎಂಡು ಪೂರ್ತಿ ಜನರು ಬಂದು ಆರಾಮಾಗಿ ಊಟ ಮಾಡ್ತಾವ್ರೆ. ನಾವು 4 ಜನ ಲೈಕ್ ಚಿಕ್ಕ ವಯಸ್ಸಿಂದ ಹುಟ್ಟು ಬೆಳೆದಿದ್ದಾರೆ. ಕ್ರಿಕೆಟ್ ಆಡ್ಕೊಂಡು ಲೈಕ್ ಗೇಮ್ಸ್ ಎಲ್ಲ ಲೈಕ್ ಚಿಕ್ಕ ವಯಸ್ಸಿಂದ ನೀವು 4 ಜನರು ಬೇರೆ ಬೇರೆ ಚಿಕನ್ ಬಿರಿಯಾನಿ ಬಂದು ಇಲ್ಲೇ ತಿಂದ್ರೆ 100 ರೂಪಾಯಿ ಬ್ರೋ. ಮಟನ್ ಬಿರಿಯಾನಿ ಇವ್ರು ಹಾಫ್ ಫುಲ್ ಕೊಡ್ತಾರೆ. ಹಲೋ ಅಂತ ಶಾರುಖ್ ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇವತ್ತು ಬಂದಿರೋ ಜಾಗ ಬಂದು ಇತ್ತೀಚೆಗೆ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಕಡೆ ನೋಡಿದ್ರೆ ಇವರೇ ಟ್ರೆಂಡಿಂಗ್ ಅಲ್ಲಿ ಇರೋದು. ನಿಮಗೆ 100 ರೂಪಾಯಿಗೆ ದೊಣ್ಣೆ ಬಿರಿಯಾನಿ ಸಿಗುತ್ತೆ. ಒಂದು 4-5 ಜನ ಗ್ರೂಪ್ ಆಫ್ ಫ್ರೆಂಡ್ಸ್ ಸೇರಿ ನಡೆಸಿರೋದು. ಬಂದಿರೋ ಜಾಗ ಬಂದು ಎಗ್ಗೋ ದೊಣ್ಣೆ ಬಿರಿಯಾನಿ ಅಂತ. ಇದು ಬಂದು ಎಕ್ಸಾಕ್ಟ್ ಆಗಿ ನಿಮಗೆ ಕಮ್ಮನಹಳ್ಳಿ ಮೇನ್ ರೋಡ್ ಟುವರ್ಡ್ಸ್ ಅಕ್ಷಯ ಸಮಥಿಂಗ್ ಹಾಸ್ಪಿಟಲ್ ಇದೆ, ಅಕ್ಷಯ ನ್ಯೂರೋ ಹಾಸ್ಪಿಟಲ್ ಅಂತ. ಎಕ್ಸಾಕ್ಟ್ಲಿ ಅದರ ಆಪೋಸಿಟ್ ಅಲ್ಲೇ ಲೊಕೇಟ್ ಆಗಿರುತ್ತೆ. ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಹೇಳಿರೋ ಹಾಗೆ ಸ್ಪೆಷಲ್ ಇವ್ರ ಹತ್ರ ಸಿಗೋ ಬಿರಿಯಾನಿ ಮತ್ತೆ ಕಬಾಬೆ ಒಂದು ಮಿನಿಮಲ್ ಬಜೆಟ್ ರೇಟ್ ಅಲ್ಲಿ ಎಲ್ರು ಬಂದು ತಿನ್ಬೇಕು. ಇವರು ಅಂತಲ್ಲ, ಎಲ್ರು ಬಂದು ತಿನ್ಬೇಕು ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ನಡೆಸ್ತಾರೆ. ಅಂಡ್ ಬರೀ ಸ್ಯಾಟರ್ಡೆ ಮತ್ತು ಸಂಡೇ. ಸೊ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಅವ್ರ ಹತ್ರ ಮಾತಾಡಿ ನಾವು ತಿಳಿಸ್ಕೊಡೋಣ ಅಂತ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ನಾವು ಅವ್ರ ಹತ್ರ ಮಾತಾಡಿಸಿ ಹಂಗೆ ಅವ್ರ ಹತ್ರ ಇರೋ ಸ್ಪೆಷಲ್ ಒಂದು ಬಿರಿಯಾನೀಸ್ ಮತ್ತೆ ಕಬಾಬ್ ಎಡೆ ಐಟಮ್ ಸಿಗೋದು. ಸೊ ಅದನ್ನ ಟ್ರೈ ಮಾಡ್ಕೊಂಡು ಹೇಗಿದೆ ಅಂತ ನಿಮಗೆ ತಿಳಿಸ್ತೀನಿ. ಸೊ ಇಲ್ಲಿ ಸ್ಪೆಷಲ್ ಬಂದು ಇವ್ರ ಹತ್ರ ಮಟನ್ ಬಿರಿಯಾನಿ ಸ್ಪೆಷಲ್ ಅಂತ ಹೇಳಿದ್ರು. ಬಟ್ ಮಟನ್ ಬಿರಿಯಾನಿ ಆಮೇಲೆ ಟ್ರೈ ಮಾಡೋಣ. ಬಿರಿಯಾನಿ ಅಂತಂದ್ರೆ ಮಟನೇ, ಬಟ್ ಇದ್ರೂ ಸಹ ಚಿಕನ್ ಬಿರಿಯಾನಿ ಆರಾಮಾಗಿ ಎಲ್ಲರೂ ಅಫೋರ್ಡ್ ಮಾಡ್ಬೋದಲ್ಲ, ಅದಕ್ಕೋಸ್ಕರನೇ. ಬಟ್ ಪೋರ್ಷನ್ ಬಂದು ಕಡಿಮೆನೇ ತೊಗೊಂಡಿರೋದು, ಇದಕ್ಕಿಂತ ಇನ್ನೂ ಜಾಸ್ತಿನೂ ಕೊಡ್ತಾರೆ. ಬಟ್ ಕಬಾಬು ಸಹ ಅಷ್ಟೇ. ಸೊ 50 ರೂಪಾಯಿಗೆ 100 ಗ್ರಾಮು, 100 ರೂಪಾಯಿಗೆ 200 ಗ್ರಾಮ್ ಅಂತ ಕಬಾಬ್ ಸರ್ವ್ ಮಾಡ್ತಾವ್ರೆ. ಅದಕ್ಕಿಂತ ಜಾಸ್ತಿ ಬೇಕಂದ್ರೂ ನೀವು ತೊಗೋಬೋದು. ಸೊ ಫಸ್ಟ್ ಬಂದು ಕಬಾಬಿಂದಲೇ ಹೇಳ್ಬಿಡೋಣ. ಮಸಾಲೆ ಅದ್ಭುತಾಗೈತೆ ಕಬಾಬ್ದು. ಅಂದರೆ ಜಾಸ್ತಿ ಓವರ್ ಕೋಟಿಂಗ್ ಅಂತೀವಲ್ಲ, ಓವರ್ ಕೋಟಿಂಗ್ ಇಲ್ಲ. ಆ ಬ್ಯಾಟ್ರ್ ಇಟ್ಟೈತೆ, ಜೊತೆಗೆ ಬಂದು ಆ ಟೆಂಡರಿ ಮೀಟ್, ಆ ಚಿಕನ್ ಪೀಸ್ ಇರೋದು. ಆಲ್ಮೋಸ್ಟ್ ಆಲ್ ಒಂದು 1 ಗಂಟೆ ಹಂಗೆ ಪೀಸ್ ಟೈಮ್ ಇಲ್ಲಿ ಆದ್ಮೇಲೆ ಬಂದುಬಿಟ್ರೆ ಇಲ್ಲಿ ಚೇರ್ಗಳು ಸಿಗೋದು ತುಂಬ ಕಡಿಮೆನೇ. ರೈಸ್ನ ಟ್ರೈ ಮಾಡೋಣ ಪ್ಲೇನಾಗೆ ಬರೀ. ಫಸ್ಟ್ ಬೈಟಲ್ಲಿ ನಿಮಗೆ ಸ್ಪೈಸಿನೆಸ್ ಅಟ್ರಾಕ್ಟ್ ಆಗುತ್ತೆ, ಕರ್ಕರವಾಗಿ. ಆ ಖಾರ ಬಂದು ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ, ಬಟ್ ಹೋಗ್ತಾ ಹೋಗ್ತಾ ಆ ಖಾರ ಬಂದು ಹಾಗೆ ಇನ್ಕ್ರೀಸ್ ಆಗುತ್ತೆ ನಿಮಗೆ. ಫಿಲ್ಡ್ ವಿತ್ ಸ್ಪೈಸಸ್ಸೇ. ಸೊ ಕಂಪ್ಲೀಟಾಗಿ ನಿಮಗೆ ಆ ಮಸಾಲೆ ಭರಿತವಾಗಿರುತ್ತೆ ಆ ಬಿರಿಯಾನಿ. ಸೊ ಈ ಕಡೆ ನಿಮಗೆ ಫ್ಲೇವರ್ಫುಲ್ಲಾಗಿ ಜಾಸ್ತಿ ಇರುತ್ತೆ ಟ್ರೈ ಮಾಡೋ ಟೈಮಲ್ಲಿ. ಬಟ್ ಖಾರ ಬಂದು ಕಡಿಮೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊ ಬಂದೆ, ಬಟ್ ಖಾರ ಇದೆ ಬಿರಿಯಾನಿ. ಆ್ಯಸ್ ಯೂಶ್ವಲ್ ಒಂದು ಬಿರಿಯಾನಿನೇ, ಬಟ್ ದಿ ಪೀಪಲ್ ಸರ್ವ್ ಮಾಡ್ತಾರಲ್ಲ, ಸೊ ವೆಲ್ ಎಜುಕೇಟೆಡ್. ಆದ್ದರಿಂದ ನಿಮಗೆ ಪಕ್ಕದಲ್ಲಿ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡು ಸರ್ವ್ ಮಾಡ್ತಾರೆ, ಅದು ಇಷ್ಟ ಆಯಿತು. ಬಟ್ ಬಿರಿಯಾನಿ ಬಂದು ಇಟ್ಸ್ ರಿಯಲಿ ಗುಡ್. ನನಗಿನ್ನ ಮಟನ್ ಬಿರಿಯಾನಿ ಹೇಗಾಯಿತು ಅಂತ ಟ್ರೈ ಮಾಡಬೇಕು. ಚಿಕನ್ ಬಿರಿಯಾನಿ ಇಟ್ ಇಸ್ ಗುಡ್. ನಾರ್ಮಲಾಗೇ ಬೆವರು ಸುಳಿಯುತ್ತೆ. ಈ ಖಾರ ತಿಂದರೆ ಇನ್ನು ಹೇಳೋದೇ ಬೇಡ. ಮೇಯ್ನ್ಲಿ ಈ ಜಾಗ ಹೇಗಾಯ್ತು ಅಂದರೆ ನಿಮಗೆ ಟುವರ್ಡ್ಸ್ ಈ ಲೈನ್ ಪೂರ್ತಿ ನಿಮಗೆ ಈ ರೆಸ್ಟೋರೆಂಟ್ಗಳು ಇವೆಲ್ಲ ಲೈಟಾಗಿ ಸ್ವಲ್ಪ ಕಡಿಮೆನೇ, ಈ ಲೈನ್ ಮಾತ್ರನೇ. ಬಟ್ ಇಲ್ಲಿ ನಿಮಗೆ ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ 100 ರೂಪಾಯಿ ಬಿರಿಯಾನಿ ಅಷ್ಟೇ. ಸೊ ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ಇರಬೇಕು, ಜೊತೆಗೆ ಟೇಸ್ಟ್ ಆಗಿರ್ಬೇಕಂತಂದರೆ ಡೆಫಿನೆಟ್ಲಿ ಈ ಬಿರಿಯಾನಿನ ನೀವು ಟ್ರೈ ಮಾಡ್ಬೋದು. ಖಂಡಿತ ಇಷ್ಟಪಡ್ತೀರಾ. ಸೊ ಗ್ರೂಪ್ ಆಫ್ ಫ್ರೆಂಡ್ಸು ಈ ಥರ ಈಗ ಇರ್ತಿರಲ್ಲ, ಮಜಾ ಒಂದು ಟೀ ಅಂಗಡಿ ಸ್ಟಾರ್ಟ್ ಮಾಡಲ್ವಾ, ಅಥವಾ ಯಾವ್ದಾರು ಒಂದು ಅಂಗಡಿ ಸ್ಟಾರ್ಟ್ ಮಾಡೋದು ಅಂತ ಇರ್ತಿರಲ್ಲ, ಅಂಥವ್ರಿಗೆ ಇದೊಂದು ಒಳ್ಳೆ ಸ್ಪಾಟ್, ಒಂದು ಲರ್ನಿಂಗ್ಸೇ ಇರುತ್ತೆ. ಸೊ ಒಂದು ಫ್ರೆಂಡ್ಸ್ ಆಗಿ ನೀವು ಇನ್ಸ್ಪೈರ್ ಆಗಿ ಏನಾದ್ರು ಒಂದು ಚಿಕ್ಕ ಒಂದು ಸ್ಟಾರ್ಟಪ್ ಅನ್ನೋದು ಸ್ಟಾರ್ಟ್ ಮಾಡೋದು, ಒಂದು ಫುಡ್ ಕಾರ್ಟೋ ಏನೋ ಒಂದು
ಆ ಥರ ನೀವು ಈ ಥರ ಬಿಸ್ನೆಸ್ ಮಾಡ್ಬೋದು. ಸೊ ಇದನ್ನು ಖಾಲಿ ಮಾಡಿ ನೆಕ್ಸ್ಟು ಅವ್ರ ಹತ್ರ ಮಟನ್ ಬಿರಿಯಾನಿ ಐತೆ, ಅದು ಹಾಕ್ಸ್ಕೊ ಬರ್ತೀನಿ. ಆ್ಯಂಡ್ ಮತ್ತೊಮ್ಮೆ ಹೇಳ್ತೀನಿ, ಈ ಪೋರ್ಷನ್ ಬಂದು ನಿಮಗೆ ಕಡಿಮೆನೇ ಕೊಟ್ಟಿರೋದು ನನಗೆ ಅವರು. ನನಗೆ ಬಂದರೆ ಏನೋ ಜಾಸ್ತಿನೇ ಸಿಗುತ್ತೆ ಈ ಪೋರ್ಷನು. ಆಮೇಲೆ ಕೆಳಗಡೆ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ ಏನು ಬ್ರೋ ಅಂತ. ಆಮೇಲೆ ಓಕೆನಾ, ಊಟ ಆಗಿತ್ತು ಬ್ರೋ? ಊಟ ತುಂಬ ಚೆನ್ನಾಗಿದೆ. ರೆಗ್ಯುಲರಾ ಹೇಗೆ ಇಲ್ಲಿ? ರೆಗ್ಯುಲರ್ ಅಂದರೆ ವೀಕೆಂಡ್ಸ್ ನಾವು ಆಫೀಸ್ ಇಲ್ಲೇ ಹತ್ರ ಆಫೀಸ್ ಇದೆ. ಓಕೆ. ರೆಗ್ಯುಲರ್ ಆಫೀಸಲ್ಲಿ ಇಲ್ಲೇ ಬರ್ತೀವಿ. ಅಂದರೆ ನೀವು ಇಲ್ಲಿ ಇಷ್ಟಪಟ್ಟು ತಿನ್ನೋದಂದರೆ ಜಾಸ್ತಿ? ಇಷ್ಟಪಟ್ಟು ಅಂದರೆ ನಾವು ಹೀಗೆ ಸೋಷಿಯಲ್ ಮೀಡಿಯಾದಲ್ಲೂ ನೋಡಿದ್ವಿ, ಒಂದ್ಸಲ ಟ್ರೈ ಮಾಡಬೇಕು ಅನಿಸ್ತು ಲಾಸ್ಟ್ 2 ಮಂತ್ ಬ್ಯಾಕೆ. ಆಮೇಲೆ ಒಂದ್ಸಲ ಬಂದು ಇಲ್ಲಿ ಟ್ರೈ ಮಾಡಿದ್ವಿ, ನಂತರ ಮತ್ತೆ ಬೇರೆ ಕಡೆ ಹೋಗ್ಲಿಕ್ಕೆ ಮನಸ್ಸೇ ಆಗಲಿಲ್ಲ. ಇಲ್ಲ ಅಷ್ಟು ಇಷ್ಟ ಆಯ್ತು ನಿಮಗೆ ಇಲ್ಲಿ ಊಟ? ಸೊ ನೀವು ಟ್ರೈ ಮಾಡಿದ್ದೀರಾ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಇವ್ರ ಹತ್ರ? ಹಾಂ, ಎಲ್ಲ ಟ್ರೈ ಮಾಡಿದ್ವಿ. ಓಕೆ, ನಿಮಗೆ ಯಾವ್ದು ಇಷ್ಟ ಇರೋದು? ಮಟನ್ ಬಿರಿಯಾನಿ. ಮಟನಾ? ಚಿಕನ್ ಎರಡು ಚೆನ್ನಾಗಿದೆ, ಬಟ್ ಮಟನ್ ಬಿರಿಯಾನಿ ರೀಸನೇಬಲ್ ಪ್ರೈಸ್ ಮತ್ತು ಚೆನ್ನಾಗಿದೆ, ಟೇಸ್ಟ್ ಬಂದುಬಿಟ್ಟು ಚೆನ್ನಾಗಿದೆ. ನೆಕ್ಸ್ಟ್ ಬಂದು ನಿಮ್ಮ ಎಲ್ಲರ ಸ್ಪೆಷಲ್ ಮಟನ್ ಬಿರಿಯಾನಿ ತೊಗೊಂಡಿದ್ದೀನಿ. ಇದಕ್ಕೋಸ್ಕರ ನಾನು ಮೋಸ್ಟ್ಲಿ ವೆಯ್ಟ್ ಮಾಡ್ತಾ ಇದ್ದಿದ್ದೀನಿ. ಬಟ್ ಚಿಕನ್ ಬಿರಿಯಾನಿ ಎಲ್ಲರೂ ತಿನ್ಬೋದು, ಒಂದು ಅಫೋರ್ಡ್ ಮಾಡ್ಬೋದು. ಆ್ಯಂಡ್ ಈ ಮಟನ್ ಬಿರಿಯಾನಿಯಲ್ಲಿ ಒಂದು ಸ್ಪೆಷಲ್ ಏನು ಗೊತ್ತಾ, ಇದರಲ್ಲಿ ನೀವು ಹಾಫ್ ಕೇಳಿದ್ರು ಕೊಡ್ತಾರೋ. ನಮಗೆ ಒಂದು ಹಾಫ್ ಮಟನ್ ಬಿರಿಯಾನಿ ಕೊಡಿಬ್ರು ಅಂತಂದರೆ ಈಗ ನಾನು ತೊಗೊಂಡಿರೋ ಪೋರ್ಷನ್ನು ಹಾಫು ಬರುತ್ತೆ, ಇದಕ್ಕಿಂತ ಇನ್ನು ಜಾಸ್ತಿನೂ ಬರ್ಬೋದು. ಪೀಸ್ ನೋಡಿ ಗುರು, ಇದು ಮಟನ್ ಕೇಕ್, ಇದು ಅಷ್ಟು ಸಾಫ್ಟಾಗೈತೆ. ಅದರ ಪ್ರೈಸ್ ಬಗ್ಗೆ ಬರ್ತೀನಿ ನಾನು, ಆಮೇಲೆ ಬರ್ತೀನಿ. ಬಟ್ ಫಸ್ಟು ಇದನ್ನು ಟ್ರೈ ಮಾಡಿಬಿಡ್ಬೇಕು ಗುರು. ವಾವ್, ಅದು ಬ್ಯಾಗ್ ಇಕ್ಕಿದ ತಕ್ಷಣವೇ ಅದರೊಂದು ಅರೋಮ, ಮಟನಿನ ಫ್ಲೇವರು ಕಂಪ್ಲೀಟಾಗಿ ಆ ರೈಸಲ್ಲಿ ಇಳ್ದೈತೆ. ಆ ಟೇಸ್ಟ್ ಬಂದು ಅಷ್ಟು ಸಗದಾಗೈತೆ ಗುರು. ಲಿಟ್ರಲಿ ಇವರ ಚಿಕನ್ ಬಿರಿಯಾನಿಗಿಂತ ಮಟನ್ ಬಿರಿಯಾನಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಅಕಸ್ಮಾತ್ ನಿಮಗೆ ಫುಲ್ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಪ್ಲೇನಾಗೆ ಆಫ್ ತೊಗೊಳ್ಳಿ. ನಿಜವಾಗ್ಲೂ ಚಿಕನ್ ಬಿರಿಯಾನಿಗಿಂತ ಮಟನ್ ಬಿರಿಯಾನಿ ಬೇರೆ ಲೆವೆಲ್ ಆಗೈತೆ. ಆಹಾ, ಒಳ್ಳೆ ಈ ಚರ್ಬಿ ಪೀಸ್ ಅಂತೀವಲ್ಲ, ಆ ಥರ ಚರ್ಬಿ ಪೀಸ್ ಹಾಕೊಟ್ಟವ್ರೆ. ಆ್ಯಂಡ್ ಆ ಮಟನ್ ಪೀಸ್ ಬಂದು ಸಾಕಾಗಿ ಬ್ರೋಕ್ ಆಗ್ತೈತೆ ಗುರು. ನೀವು ನೋಡ್ತಿರ್ಬೋದು ಆ ಮಟನ್ ಪೀಸು. ಚಿಕನ್ ಬಿರಿಯಾನಿನ ಕಲರ್ ಬಂದು ಲೈಟಾಗಿ ಡಿಫ್ರೆಂಟ್ ಇರುತ್ತೆ, ಆ್ಯಂಡ್ ಮಟನ್ ಬಿರಿಯಾನಿನ ಕಲರ್ ಬಂದು ಲೈಟಾಗಿ ಡಿಫ್ರೆಂಟ್ ಇರುತ್ತೆ. ಸೊ ಆ ಫ್ಲೇವರ್ ವೈಸು ಮಟನ್ ಬಿರಿಯಾನಿ ಇಷ್ಟ ಆಯ್ತು ನನಗೆ. ನೀವು ಎಷ್ಟರ ಕೇಳಿ, ಆಲ್ಮೋಸ್ಟು ಸ್ಪೈಸಸ್ ಬಂದು ಎಲ್ಲದಕ್ಕೂ ಒಂದೇನೆ. ಓಕೆನಾ, ಈ ಕಡೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಬಟ್ ಆ ಮೇನ್ ಮೀಟ್ ಇದೆಯಲ್ಲ, ಆ ಮೀಟಿಂದ ಬರುತ್ತೆ ಮೇಯ್ನಾಗೆ. ಹಾಫ್ ಮಟನ್ ಬಿರಿಯಾನಿ ಯಾರು ಕೊಡ್ತಾರೆ ಅನ್ನೋ ಒಂದು ಮಾತು ನಾನು ಇದು ಕೇಳಿಲ್ಲ. ಬಟ್ ಇವ್ರು ಬಂದು ಹಾಫು ಕೊಡ್ತಾರೆ. ಚಿಕನ್ ಬಿರಿಯಾನಿಯಲ್ಲಿ ಹಾಫ್ ಬರಲ್ಲ ನಿಮಗೆ. ಚಿಕನ್ ಬಿರಿಯಾನಿಲಿ ಬರೀ ಕುಷ್ಕ ಬರುತ್ತೆ. ಆ್ಯಂಡ್ ಇದರಲ್ಲಿ ಕುಷ್ಕ ಬೇಕು ನಿಮಗೆ ಅಂತಂದ್ರೂ ಕುಷ್ಕನೂ ಸಿಗುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. 180 ಸಮಥಿಂಗ್ ಪ್ರೈಸಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ 180 ನಿಮಗೆ ಇದು ಹಾಫ್ ಬಿರಿಯಾನಿ ಬಂದುಬಿಡುತ್ತೆ. 260 ಆರ್ 270 ನಿಮಗೆ ಮಟನ್ ಬಿರಿಯಾನಿ ಬರುತ್ತೆ. 10 ರೂಪಾಯಿ ಎಲ್ಲದಕ್ಕೂ. ಪಾರ್ಸಲ್ ಬೇಕಂತಂದರೆ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ಹಾಂ, ನೀಟಾಗೆ ರೈತ ಹಾಕ್ಕೊಂಡು ಮಟನ್ ಕೇಕ್ನ ಟ್ರೈ ಮಾಡಿಬಿಡೋದು. ಚಿಕನ್ ಬಿರಿಯಾನಿ ಟ್ರೈ ಮಾಡಿದಾಗ ಇಟ್ ವಾಸ್ ಇನ್ ಸಟಲ್ಡ್, ಬಟ್ ಖಾರ ಇತ್ತು, ಸ್ಪೈಸಸ್ ಇತ್ತು, ಟೇಸ್ಟ್ ಇತ್ತು, ಫ್ಲೇವರ್ಫುಲ್ ಆಗಿತ್ತು. ಬಟ್ ನನಗೇನೋ ಒಂದು ರೀತಿ ಸಟಲ್ಡಾಗಿ ಅನಿಸ್ತಿತ್ತು. ಬಟ್ ಮಟನ್ ಬಿರಿಯಾನಿ ಬಂದು ಖಂಡಿತವಾಗ್ಲೂ ಟ್ರೈ ಮಾಡಿ. ಡೆಫಿನೆಟ್ಲಿ ನೀವೊಂದು ಬಿರಿಯಾನಿ ಲವರ್ ಆಗಿದ್ದರೆ ನಿಮಗೆ ಮಟನ್ ಬಿರಿಯಾನಿನೇ ಇಷ್ಟ ಆಗಿರಬೇಕು. ಬಿಕಾಸ್ ಅಲ್ಲಿಂದನೇ ಆ್ಯಕ್ಚುಲ್ ಫ್ಲೇವರ್ ಬರ್ತದೆ ನಿಮಗೆ. ಸೊ ಇಷ್ಟನ್ನು ಖಾಲಿ ಮಾಡಿಬಿಟ್ಟು ಅವ್ರ ಹತ್ರ ಇನ್ನೂ ಮಾತಾಡೋದೈತೆ, ಅಲ್ಲಿ ಮೀಟ್ ಆಗೋಣ. சூப்பராக இருக்குண்ணா. சூப்பராக இருக்கா? ரெகுலராக இல்லை எப்படி இங்கே? இப்போ தான் ஃபஸ்ட் டைம் வந்திருக்கோம். ஓகே, ட்ரை பண்ணியிருக்கேன். என்ன வாங்கியிருக்கீங்க? மட்டன் பிரியாணி, சிக்கன் கபாப் எல்லாம் ட்ரை பண்ணோம். ಟೇಸ್ಟ್ எப்படி இருக்குது? டேஸ்ட் நல்லா இருக்குது, பரவாயில்ல, நல்லா இருக்குது. சாப்பிடலாம். ನೋಡಿರಂತಮ್ಮ. ಸೊ ನಮ್ಮ ಜೊತೆ ಮಿಸ್ಟರ್ ರೇವಂತ್ ಅವರು ಇದ್ದಾರೆ. ಬ್ರೋ ನಮಸ್ತೆ. ನಮಸ್ತೆ ಬ್ರೋ. ಯಾವಾಗ ಶುರು ಮಾಡಿದ್ರಿ ಕೋದಣ್ಣ ಬಿರಿಯಾನಿ? ಇದು ನಮಗೆ ಸ್ಟಾರ್ಟ್ ಆಗಿ ಲೈಕ್ ಒಂದು 6 ಮಂತ್ಸ್ ಆಯಿತು. ಹಾಂ, ಲೈಕ್ ಸ್ಟಾರ್ಟಿಂಗಲ್ಲಿ ಬರೀ ಸ್ಯಾಟರ್ಡೇ ಸಂಡೇ ಸ್ಟಾರ್ಟ್ ಮಾಡಿದ್ದು ನಾವು ಟೆಸ್ಟ್ ಮಾಡೋಕ್ಕೆ. ಓಕೆ. ಆಮೇಲೆ ಅವಾಗ ಒಂದು 3 kgs ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಬಂದಿದ್ದಕ್ಕೆ ನಾವು ಸ್ಯಾಟರ್ಡೇಸು ಇನ್ಕ್ರೀಸ್ ಮಾಡಿ ಅಂತ ಕೇಳ್ಕೊಂಡ್ರು, ರಿಕ್ವೆಸ್ಟ್ ಮಾಡಿದ್ರು. ಓಕೆ. ಸ್ಯಾಟರ್ಡೇಸು ರನ್ ಮಾಡಿದ್ವಿ. ಆಮೇಲೆ ಒಂದು 4-5 ಮಂತ್ಸ್ ರನ್ ಮಾಡಿದ್ವಿ. ಇವಾಗ ಕಸ್ಟಮರ್ಸು ಡೈಲಿ ಕೇಳ್ತಾ ಇದ್ದಾರೆ. ಅದರಿಂದ ನಾವು ಆಲ್ಟರ್ನೇಟಿವ್ ಡೇಸಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಈ ವೀಕಿಂದ ಸ್ಟಾರ್ಟ್ ಆಗುತ್ತೆ. ಯಾವ ದಿವಸ?
ಟ್ಯೂಸ್ಡೇ ಥರ್ಸ್ಡೇ ಸ್ಯಾಟರ್ಡೇ ಸಂಡೇ ಸ್ಟಾರ್ಟ್ ಆಗುತ್ತೆ ಇವಾಗ ಥರ್ಸ್ಡೇ ಸ್ಯಾಟರ್ಡೇ ಸಂಡೇ ಹೌದು ಹೌದು 4 ದಿವಸ ಇರುತ್ತೆ ವಾರ 4 ದಿನ ವಾರದಲ್ಲಿ ಇರುತ್ತೆ. ಮಂಡೇ ವೆನಸ್ಡೇ ಫ್ರೈಡೇ ಇರೋದಿಲ್ಲ, Leave. ಬರೀ ಟ್ಯೂಸ್ಡೇ ಥರ್ಸ್ಡೇ ಸ್ಯಾಟರ್ಡೇ Timings ಸಂಡೇ same ಏನಾ? ಟೈಮಿಂಗ್ ಸೇಮ್ ಬ್ರೋ 11 to 4 ಇರುತ್ತೆ. 11 to 4 ಪ್ರೈಸ್ ಎಲ್ಲ ಎவ்வளோ ಬ್ರೋ? ಪ್ರೈಸ್ ಎಷ್ಟು? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ? ಬ್ರೋ ಚಿಕನ್ ಬಿರಿಯಾನಿ ಬಂದು ಇಲ್ಲೇ ತಿಂದರೆ 100 ರೂಪಾಯಿ ಬ್ರೋ. Okay. ಪಾರ್ಸಲ್ಗೆ ಅಡಿಷನಲ್ 10 ರೂಪಾಯಿ ಚಾರ್ಜ್ ಮಾಡ್ತೀವಿ. ಮಟನ್ ಬಿರಿಯಾನಿ 260 ಇಲ್ಲೇ ತಿನ್ನೋರಿಗೆ, ಪಾರ್ಸಲ್ 270 ರುಪೀಸ್ ಆಗುತ್ತೆ. ಅದ್ರ ಜೊತೆ ನಿಮಗೆ ಬಾಯ್ಲ್ಡ್ ಎಗ್ ಬೇಕಂದ್ರೆ ಸಪ್ರೇಟ್ ಆಗಿ ಅಡಿಷನಲ್ ಆಗಿ 10 ರೂಪೀಸ್ ಚಾರ್ಜ್ ಆಗುತ್ತೆ. ಫುಲ್ ಎಗ್ ಸಿಗುತ್ತೆ. ಮಟನ್ ಬಿರಿಯಾನಿ ಅವ್ರು ಹಾಫ್ ಫುಲ್ ಕೊಡ್ತಾರೆ, ಸಾಫ್ಟ್ ಮಟನ್ ಬಿರಿಯಾನಿ ಕೊಡ್ತೀರಾ? ಮಟನ್ ಬಿರಿಯಾನಿಯಲ್ಲಿ ಹಾಫ್ ಸಿಗುತ್ತೆ ಸರ್. ಮಟನ್ ಬಿರಿಯಾನಿ ಹಾಫ್ ಬಂದ್ಬಿಟ್ಟು 180. 180. ಅದರಲ್ಲೂ ಪಾರ್ಸಲ್ ಎಕ್ಸ್ಟ್ರಾ ಅಂದ್ರೆ ಒಂದು 10 ರೂಪಾಯಿ ಎಕ್ಸ್ಟ್ರಾ 10 ರೂಪಾಯಿ ಚಾರ್ಜ್ ಆಗುತ್ತೆ. ಸಿಗುತ್ತೆ ಅದರಲ್ಲಿ ಸಿಗುತ್ತೆ. ಓಕೆ, ಇದು ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿ ಬರುತ್ತೆ ಬ್ರೋ? ಇದು ಎಕ್ಸಾಕ್ಟ್ ಅಡ್ರೆಸ್ ಬಂದ್ಬಿಟ್ಟು ಕಮನಲ್ಲಿ ಆಪೋಸಿಟ್ಟು ಗ್ಲೋಬಲ್ ಬೇಬಿ ಸ್ಟೋರ್ ಅಂತ ಇರೋದು, ಅದ್ರ ಆಪೋಸಿಟ್ ಅಲ್ಲಿರೋದು. ನೀವು ಎಕೋ ದೊನ್ನೆ ಬಿರಿಯಾನಿ ಅಂತ ನೀವು ಇದರಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ ಲೊಕೇಶನ್. ಆ್ಯಂಡ್ ಇನ್ನೊಂದು ಪ್ರಶ್ನೆ, ಸೊ ಇವೆಲ್ಲ ನೀವು ಸೇರಿ ಮಾಡ್ತಿರೋದು ಫ್ರೆಂಡ್ಸಾ? ಬ್ರೋ ನಾವು 4 ಜನ ಲೈಕ್ ಚಿಕ್ಕವಯಸ್ಸಿಂದ ಹುಟ್ಟು ಬೆಳೆದಿದ್ದಾರೆ. ಲೈಕ್ ಕ್ರಿಕೆಟ್ ಆಡ್ಕೊಂಡು ಲೈಕ್ ಗೇಮ್ಸ್ ಎಲ್ಲ ಲೈಕ್ ಚಿಕ್ಕ ವಯಸ್ಸಲ್ಲೇ? ಚಿಕ್ಕ ವಯಸ್ಸಿಂದ ನಾವು ಚಿಕ್ಕವಾಗಿಂದ ಹುಟ್ಟು ಬೆಳೆದಿರೋದು ನಾವು. ಓಕೆ. ಲೈಕ್ ಒಂದು ಲೈಕ್ 2016 17 ಇರ್ಬೋದು. ಅವಾಗ 10 ಇಯರ್ಸಿಂದನೂ ಪ್ಲ್ಯಾನ್ ಮಾಡ್ತಾ ಇದ್ವಿ, ಮಾಡಬೇಕು ಏನೋ ಒಂದು ಮಾಡಬೇಕು ಅಂತ ಓನಾಗೆ. ಆಮೇಲೆ ನನಗೆ ಲೈಕ್ ಬೇರೆ ಬೇರೆ ಫೀಲ್ಡಲ್ಲಿ ಇರ್ತಿದ್ದು ನಾನು ಲೈಕ್ ಕಾರ್ಪೊರೇಟಲ್ಲಿ ಇರೋದು ನಾನು. ಒಬ್ಬ ಮೆಡಿಕಲಲ್ಲಿ ಇದ್ದಾನೆ. ಸೊ ನೀವು 4 ಜನರು ಒಂದೊಂದು ಬೇರೆ ಬೇರೆ ಇನ್ನು ಇಬ್ರು ಬಂದು ಡ್ರೈ ಕ್ಲೀನ್ ಅಲ್ಲಿ ಇದ್ದಾರೆ. ನಾವು ಲೈಕ್ ಇಂದ ಏನೇನೋ ಪ್ಲಾನ್ ಮಾಡಿದ್ವಿ, ಏನೋ ವೇಫಲ್ಸ್ ಇರೋಣ, ಯಾವ್ದು ಹಿಟ್ಟಾಗುತ್ತೆ ಅಂತ ಪ್ಲಾನಿಂಗ್ ಅಲ್ಲಿ ಇದ್ವಿ. ಆಮೇಲೆ ನಾವು ನಾವೇ ಕುಕ್ ಮಾಡೋದು, ನಾವೇ ಒಂದು ಎಕ್ಸಾಂಪಲ್ ಟ್ರೈ ಮಾಡಿ ನೋಡೋಣ, ಸುಮ್ಮನೆ ಏನಕ್ಕೆ ಬೇರೆ ಗೊತ್ತಿಲ್ದಿರೋ ಫೀಲ್ಡಲ್ಲಿ ಕೈ ಹಾಕೋದು ಅಂತ ಇದ್ರಲ್ಲಿ ಟ್ರೈ ಮಾಡಿ ನೋಡಿದ್ವಿ. ಲೈಕ್ ಬಿರಿಯಾನಿ ಮಾಡೋದು ಗೊತ್ತಿತ್ತು ನಮಗೆ ಕಾನ್ಸೆಪ್ಟ್. ಸೊ ಬೇಸಿಗೆ ನೀವೆಲ್ಲರೂ ಫುಡಿನೇನಾ? ಫುಡಿನೇ ಬ್ರೋ. ಸೊ ಎಲ್ಲಿ ಏನಿದ್ರು ಹುಡುಕಿ ತಿಂತೀರಾ? ಲೈಕ್ ಇದು ಕೊರೋನಾ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಬ್ರೋ ನಾವು. ಕೊರೋನಾ ಟೈಮಲ್ಲಿ ನಮ್ಗಂತ ಒಂದು ರೂಮ್ ಇತ್ತು, ಅಲ್ಲಿ ಕುಕಿಂಗ್ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ಹಂಗೆ ಒಂದು 4-5 ವರ್ಷ ಆದ್ಮೇಲೆ ನಾವು ಏನೋ ಒಂದು ಮಾಡಬೇಕಲ್ಲ, ಸ್ಟಾರ್ಟ್ ಮಾಡೋಣ, ಒಂದು ಬಿಸ್ನೆಸ್, ಒಂದು ಎಕ್ಸ್ಪೀರಿಯನ್ಸ್ ಬರಲಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಯಾರಿಗೆ ಒಂದು ಸಜೆಷನ್ ಇದ್ರೂ ಸ್ಟಾರ್ಟ್ ಮಾಡ್ಬಿಡ್ಬೇಕು ಬ್ರೋ, ಆಗಿದ್ದಾಗಲಿ ಅಂತ. ಒಂದು ಲೈಕ್ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಏನಾಗುತ್ತೆ ಅಂದ್ರೆ. ಒಬ್ಬೊಬ್ರು ಇರ್ತಾರೆ ಆಗಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಒಂದು ಮೈಂಡಲ್ಲಿ ಇರ್ತಾರೆ, ಬಟ್ ಸ್ಟಾರ್ಟ್ ಮಾಡ್ಬಿಡ್ಬೇಕು ಬ್ರೋ. ನಮ್ದೊಂದೇ ಕಾನ್ಸೆಪ್ಟ್ ಬ್ರೋ, ಇವಾಗಿಲ್ಲ ಅಂದ್ರೆ ಇನ್ ಯಾವಾಗ ಅಷ್ಟೇನೆ. ಸೂಪರ್. ಸೊ ಒಳ್ಳೇದಾಗ್ಲಿ ಬ್ರೋ. ಬ್ರೋ ಫೈನಲ್ ಆಗಿ ನಮ್ಮ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬ್ರೋ ಎಲ್ಲರೂ ಬಂದು ಟೇಸ್ಟ್ ಮಾಡಿ ಆನೆಸ್ಟ್ ಆಗಿ ಒಂದು ರಿವ್ಯೂ ಕೊಡಿ, ಅಷ್ಟೇ ಸಾಕು ಬ್ರೋ. ಬಾಯ್ ಅಂದ್ರೆ ನಮ್ಮ ಗಲ್ಲಿ ಫುಡ್ಸಲ್ಲಿ ವಿಡಿಯೋ ಬರುತ್ತೆ. ಇನ್ನೊಂದು ಮುಗಿಸ್ಕೊಂಡು ಹೋಗ್ತಾ ಇದ್ದೆ, ಓಕೆನಾ? ಏನು ಜಸ್ಟ್ ಒಂದು ಕ್ರೌಡ್ ನೋಡಿದ್ವಿ, ಖಂಡಿತ ಕವರ್ ಮಾಡಬೇಕಂತ. ಈ ಎಂಡಿಂದ ಹಿಡಿದು ಆ ಎಂಡ್ ಹೋಗ್ತಿದೆಯಲ್ಲ, ಈ ಲೈನ್ ಡೆಡ್ ಎಂಡ್ವರೆಗೆ ಎಂಡು ಪೂರ್ತಿ ಜನರು ಕೂತು ಆರಾಮಾಗಿ ಊಟ ಮಾಡ್ತಾವ್ರೆ. ಒಂದು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಇದೆಷ್ಟು ಒಂದು ತೋರಿಸೋಣ ಅಂತಾನೆ, ಬೇರೆ ಏನಿಲ್ಲ. ಒಂದು ಎಕ್ಸ್ಟ್ರಾ ಖಾಲಿ ಆಯಿತು ಕಂಪ್ಲೀಟಾಗಿ ಒಂದು ಪಾತ್ರೆ, ಇನ್ನೊಂದು ಪಾತ್ರೆ ನೆಕ್ಸ್ಟ್ ಶಿಫ್ಟ್ ಆಯಿತು. ಆಮೇಲೆ ಏನು ಹೇಳೋದು, ಒಂದು 10 ಸೆಕೆಂಡ್ ಅಷ್ಟೇ ಇವರು ಹಿಂಗೆ ನಾರ್ಮಲಾಗಿ ಇರೋದು. ಹಿಂಗೆ ಕಸ್ಟಮರ್ ಬರ್ತಾ ಇರ್ತಾರೆ, ಇವ್ರ ಪಾರ್ಟಿಗೆ ಇವ್ರು ಸರ್ವ್ ಮಾಡ್ತಾ ಇರ್ತಾರೆ. ಸೊ ಬರೋಂಗಿದ್ರೆ ನೀವು ಒಂದು 1 ಗಂಟೆ ಮುಂಚೆ ಬಂದುಬಿಡಿ, ಓಕೆನಾ? ಆವಾಗ ಸ್ವಲ್ಪ ಕ್ರೌಡ್ ಒಂದು ರೀತಿ ಒಂಚೂರು ಕಡಿಮೆ ಇರುತ್ತೆ, ಆರಾಮಾಗಿ ಬಂದು ಬ್ಯಾಟಿಂಗ್ ಮಾಡ್ಕೊಂಡು ಹೋಗ್ಬೋದು. ಲೇಟಾಗಿ ಬರ್ತೀರಾ ಅಂತಂದರೆ ಈ ರೀತಿ ನೀವು ಕ್ಯೂಲ್ ನಿಂತ್ಕೊಂಡು ನಾಕೌಟ್ ಮಾಡಬೇಕಾಗುತ್ತೆ.